ಹೇಮಾವತಿ ಲಿಂಕ್ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನಾನು ಬಗ್ಗುವ ಪ್ರಶ್ನೆಯೇ ಇಲ್ಲ ಎಂದು ತುರುವೇಕೆರೆ ಕ್ಷೇತ್ರದ ಶಾಸಕ ಎಂಟಿ ಕೃಷ್ಣಪ್ಪ ಹೇಳಿದರು. ಗುಬ್ಬಿ ಹಾಗೂ ತುರುವೇಕೆರೆ ಗಡಿಭಾಗದ ಬೋಚಿಹಳ್ಳಿ ಗ್ರಾಮದಲ್ಲಿ ಆಯುಷ್ಮಾನ್ ಆರೋಗ್ಯ ಮಂದಿರ ಕಟ್ಟಡದ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಮಾಗಡಿಗೆ 3.6 ಎಂಸಿಎಫ್ಟಿ ನೀರು ನೀಡಬೇಕು, ಆದರೆ 7.5 ಟಿಎಂಸಿ ನೀರನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತಿದ್ದೀರಾ ಎಂದು ಜನರಿಗೆ ಪ್ರಾಮಾಣಿಕವಾಗಿ ಹೇಳಬೇಕು. ಇದುವರೆಗೂ ಕುಣಿಗಲ್ಗೆ ತೆಗೆದುಕೊಂಡು ಹೋಗುತ್ತೇವೆ ಎಂಬ ಮಾತುಗಳು ಹೇಳುತ್ತಿದ್ದಾರೆ ಹೊರತು ಬೇರೆ ಮಾತುಗಳು ಅವರಿಂದ ಬಂದಿಲ್ಲ ಎಂದು ಎಂಟಿ ಕೃಷ್ಣಪ್ಪ ಹೇಳಿದರು. ಇನ್ನು ತುರುವೇಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ನಾನೇ ಮುಂದಿನ ಅಭ್ಯರ್ಥಿಯಾಗಿರುತ್ತೇನೆ, ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ನಾನು ಬೇಡ ಎಂದು ಸುಮ್ಮನಾಗಿದ್ದೆ, ಆದರೆ ದೇವೇಗೌಡರು ಕುಮಾರಸ್ವಾಮಿ ಅವರು ನಿಲ್ಲಬೇಕು ಎಂದು ತಿಳಿಸಿದ್ದು, ಅದರಂತೆ ಈ ಬಾರಿಯೂ ತುರುವೇಕೆರೆಯಲ್ಲಿ ವರಿಷ್ಠರ ಆದೇಶದಂತೆ ನಿಲ್ಲುತ್ತೇನೆ. ಎನ್ಡಿಎ ಅಭ್ಯರ್ಥಿಯಾಗಿ ಜೆಡಿಎಸ್ನಿಂದಲೇ ಸ್ಪರ್ಧೆ ಮಾಡುತ್ತೇನೆ ಅಂತ ತಿಳಿಸಿದ್ರು. ಮಾಡಕ್ ನಾವು ಬಿಡ್ಬೇಕಲ್ರಿ, ಅದಂಗೆ ಮಾಡ್ತಾರೆ. ಈ ಜನ ಎಲ್ಲ ಸತ್ತೋಯ್ತಾರ, ಸಾಯಿಸ್ತೀರಿ ನೀರಿಗೆ. ಹೇಮಾವತಿ ನೀರು ಬಂದು ಎಲ್ಲಿ ಹೋಗ್ಬೇಕು ರೈತರಲ್ಲ, ಯಾಕೆ ತಗೊಂಡೋಯ್ತೀನಿ ನೀರು? ನಾನು ನಿಮ್ಗೆ ಹೇಳೋಕ್ಕೆ ಬಯಸ್ತೀನಿ, ನಿಮ್ಮಲ್ಲಿ ಏನಾದ್ರು ಕಿಂಚಂತ ಪ್ರಾಮಾಣಿಕತೆ ಇದ್ದರೆ ಈ ಲಿಂಕನ್ನು ಎಲ್ಲಿ ತಗೊಂಡೋಯ್ತೀನಿ ಅಂತ ಹೇಳಿ. ನೀವು ಹೋಗಿ ಅಧಿಕಾರಿ, ನೀವು ಹೋಗಿ ಬಾ ಅಲ್ವಾ, ಏನು ಮಾಡ್ತೀರಿ ಹೇಳ್ರಿ. ಎಲ್ಲಿ ಈಗ ಹುಡುಗರಿಗೆ ನಾನು ಭಾಳ ಸರಿ ಹೇಳಿದ್ದೀನಿ, 3.3 + 65 MCFT ಮಾಗಡಿಗೆ 368 MCFT ಕೊಡಬೇಕು. ಈಗ 7 TMC ನೀರು ತಗೋತಾ ಇದ್ದಾರೆ. ಮತ್ತು ಎಲ್ಲಿ ತಗೊಂಡೋಗ್ತೀರಿ ಹೇಳ್ಬೇಕಲ್ಲ ಜನಲ್ಲ, ಅದು ಮುಖ್ಯ. ಹೇಳ್ತಲ್ಲ ರಾಮನಗರಕ್ಕೆ ಮಾಡಿ ತಗೊಂಡೋಗ್ತೀವಿ ಅಂತ ಹೇಳೋರಲ್ಲ, ಹಂಗಂತ ಎಲ್ಲೂ ಹೇಳಿಲ್ಲ. ರಾಮನಗರ ಚನ್ನಪಟ್ಟಿಗೆ ಅಂತ ಎಲ್ಲೂ ಹೇಳಿಲ್ಲ. ಸ್ಟಿಲ್ ಟುಡೇ ಕುಣಿಗಲ್ ಅಂತ ಭಾಷಣ ಹೊಡಿತಾರೆ. ರಾಮನಗರ ಚನ್ನಪಟ್ಟಿಗೆ ಹೇಳಿಲ್ಲ. ಈಗಾಗಲೇ DPR ಆಗಿರುವಂಥದ್ದು ತಮಗೆ ಮಾಹಿತಿನೂ ಇದೆ. ಎಲ್ಲ ಒಂದು ಕಡೆ ನೀರಾವರಿ ಅಧಿಕಾರಿಗಳ ಜೊತೆ ಕೂತ್ಕೊಂಡು ರಂಗನಾಥ್ ಅವರು DPR ಮಾಡ್ತಿರೋವಂಥದ್ದು ಇದೆ. ಅವ್ರು ಏನಾರ ಮಾಡಿ ಕೇಳಪ್ಪ, ಸಾಮಾಜಿಕ ಎಲ್ಲ ಸಾರ್ವಜನಿಕರಿಗೆ ಹೇಳ್ಬೇಕಲ್ಲ ನೀವು. ನನ್ನೊಬ್ಬ ಗೊತ್ತಾದ್ರೆ ಹಾಕಲ್ಲ, ಇದು ಸಾರ್ವಜನಿಕರ ಇಶ್ಯೂ. ತೆಂಗು ಅಡಿಕೆ ಬೆಳೆದು ಜೀವನ ಮಾಡ್ತಕ್ಕಂಥ ನಮ್ಮ ಈ ಜಿಲ್ಲೆ ಜನ ಬೇಜಾರಾಗಿ ತುರುವೇಕೆರೆ ಗುಬ್ಬಿ ನೀವು ನೀರು ತಗೊಂಡು ಹೋದ್ರೆ ನಾವು ಒಣಗೋಯ್ತೇವೆ, ರಾಗಿ ಬೆಳೆಯಕ್ಕೆ ಹೋಗ್ಬೇಕು. ಏನು ಮಾಡ್ಬೇಕಂದ ಸದ್ಯಕ್ಕೆ ಇದೊಂದು ಈಗ ಆಗಿದೆ 65. ಇದಕ್ಕೆ 2 ಕೋಟಿ ಕೊಟ್ಟಿದ್ವಿ ಮಾಡಿಸೋದಕ್ಕೆ. ಮಾಡಿಸಿದ್ರೆ ರಿಪೇರಿಗೆ ಒಂದು 65 ಲಕ್ಷ ಕೊಟ್ಟಿದ್ವಿ, ಕೋಲಾರದಕ್ಕೂ 65 ಲಕ್ಷ ಕೊಟ್ಟಿದ್ವಿ. ಕಲ್ಲೂರು ಆಸ್ಪತ್ರೆ ಭಾಳ ಆಗುತ್ತೆ, ಅದಕ್ಕೆ ಸಿಂಗಾರ ಮಾಡ್ಕೊಂಡು ಬಿಟ್ಟರೆ ಒತ್ತಾಗ್ತಾ ಇದೆ. ಅದಕ್ಕೆ ನಾನು ಕಳೆದ ಬಾರಿನೇ 2 ಕೋಟಿ ಹಾಕಿದ್ದೆ. ಅದಾದಮೇಲೆ ಆ ಮಧ್ಯೆ ಗ್ಯಾಪ್ನಲ್ಲಿ ಕೆಲಸ ಮಾಡ್ತಿಲ್ಲ. ಮತ್ತು ಅದು ಏನಾಯಿತು ಅಂತ ದುಡ್ಡು ಗೊತ್ತಿಲ್ಲ. 2 ಕೋಟಿ ಮಾವಿನಕೆರೆಗೆ 2 ಕೋಟಿ, ಕಲ್ಲೂರು 2 ಕೋಟಿ ಹಾಕಿದ್ದೆ. ಮಾವಿನಕೆರೆ ಕೆಲಸ ಆಯಿತು. ಅದಾದಮೇಲೆ ಏನಾಯಿತು ಅಂತ ಗೊತ್ತಿಲ್ಲ. 2 ಕೋಟಿ ದುಡ್ಡು ಈಗ ಒದ್ಕೊಳ್ಳೋಯ್ತಲ್ಲ, ಅದೇ ಒದ್ಕೊಳ್ಳೋಕ್ಕಾಗೋದಲ್ಲ. ಇಷ್ಟ ದುಡ್ಡು ಯಾರು ಟೆಂಡರ್ ಆಗಿದೆ, ಏನಾಗಿದೆ ಗೊತ್ತಿಲ್ಲ. ಏನು ರೀ ಡಾಕ್ಟ್ರೆ? ಟೆಂಡರ್ ಆಗಿದೆ, ಮೊನ್ನೆ ಪರಮೇಶ್ವರ್ ಹೇಳಿದ್ರು ಇದು ಕ್ಯಾಬಿನೆಟ್ ಡಿಸಿಷನ್ ಅಂತ. ನಾನು ಅಲ್ಲೇ ರಿಯಾಕ್ಟ್ ಮಾಡಿದ್ದೆ, ಈಗಲೂ ರಿಯಾಕ್ಟ್ ಮಾಡ್ತೀನಿ. ಏನು ಯಡಿಯೂರಪ್ಪನವ್ರದ್ದು ಕ್ಯಾಬಿನೆಟ್ ಅಲ್ವಾ, ಇದು ಡೆವಲಪಿಂಗ್ ಕ್ಯಾಬಿನೆಟ್. ಇದು ನಮ್ಮ ಕ್ಯಾಬಿನೆಟ್ ತಾನೆ, MLAಗಳ ಕ್ಯಾಬಿನೆಟ್ಟು. ಅವರು ರದ್ದು ಮಾಡ್ಬೇಕಾ, ಇವ್ರು ಯಾಕೆ ಮಾಡಬೇಕು? ಇವರು ರದ್ದು ಮಾಡಿ ನಮಗೂ ಕಾಮಗಾರಿ ಮಾಡ್ತಾರೆ. ಕೃಷ್ಣಪ್ಪ ಅವರ ಏನು ಮಾಡ್ತಾರೆ? ಕೃಷ್ಣಪ್ಪ ಏನು ಮಾಡ್ತಾರೆ ಅಂತ ಕಾದು ನೋಡು. ನಮ್ಮ ಹೋರಾಟ ನಿರಂತರ, ಅದರಲ್ಲಿ ರಾಜಿ ಇಲ್ಲ. ನನಗೆ ಕಳೆದ ಸೋಮವಾರ ಮೀಟಿಂಗ್ ಕರೆದಿದ್ರು ನಮ್ಮ ಸುರೇಶ್ ಗೌಡರು. ನನಗೆಲ್ಲ ನಾನು ಬರೋಲ್ಲ ಅಂತ ಹೇಳಿದೆ. ಸುರೇಶ್ ಗೌಡರು ಮೀಟಿಂಗ್ ಹೋಗಿ ಬಂದರು. ಅವ್ರಿಗೆ ಕೇಳಿ ಏನಾಯಿತು ಅಂತ. ಫರ್ದರ್ ವಿಷಯ ನನಗೆ ಗೊತ್ತಿಲ್ಲ, ನಾನು ಮೀಟಿಂಗ್ ಭಾಗವಹಿಸಿಲ್ಲ. ಹೇಮಾವತಿ ಅಕ್ವೈರ್ ಆಗಿದ್ರೆ ಕಾಪಿ ಸಿಕ್ಕಿದ್ರೆ ರದ್ದು ಮಾಡಿಸ್ತೀನಿ. ಅದೆಲ್ಲ ಅಕ್ವೈರ್ ಆಗ್ತಿದ್ರೆ ನಾವೇ ಮಾಡೋದು. ಅಧಿಕಾರಿಗಳು ಯಾವುದೋ ನಮ್ಮ ಹತ್ರ ಡಾಕ್ಯುಮೆಂಟ್ ಇಲ್ಲ ಅಂತ ಹೇಳಿ ಹೇಳ್ತಾರೆ. ನನ್ನ ಹತ್ರ ಏನು ಡಾಕ್ಯುಮೆಂಟ್ ನಂಗೆ ಯಾರು ಬಂದಿಲ್ಲ, ಯಾರು ಕೊಟ್ಟಿಲ್ಲ. ಅಧಿಕಾರಿಗಳ ಹತ್ರನೇ ಇಲ್ಲ, ಅದೆಲ್ಲ ತಗೊಂಡು ಬಂದರೆ ನಾನು ಮಾತಾಡ್ತೀನಿ. ಅಧಿಕಾರಿಗಳೇ ನೀವೇ ತಗೋಬೇಕು. ಯಾಕಂದರೆ ಅದೇನಾದ್ರು ಒತ್ತುವರಿ ಆಯಿತು ಅಂದರೆ ಕಲ್ಲೂರು ಕೆರೆ ಪ್ಲಸ್ ಲಕ್ಷಾಂತರ ಎಕರೆಗೆ ಸಮಸ್ಯೆ ಆಗುತ್ತೆ. ನೀರಾವರಿ ಒತ್ತುವರಿ ಯಾಕೆ ಆಯ್ತಂడి? ಒತ್ತುವರಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಒತ್ತುವರಿಯಲ್ಲಿ ಮಾಡೋಕ್ಕಾಗಲ್ಲ. ಅಧಿಕಾರಿಗಳು ಬೇಜವಾಬ್ದಾರಿ ಇದ್ದರೆ ನಾನು ವೆರಿಫೈ ಮಾಡ್ತೀನಿ. ಇದೆ ಫಸ್ಟ್ ಟೈಮ್ ಗೊತ್ತಾಗ್ತದೆ. ಕರೆದು ಮೀಟಿಂಗ್ ಮಾಡಿ ಏನಾದ್ರು ಒತ್ತುವರಿ ಆಗಿದ್ದರೆ ಅಥವಾ ಇಲ್ಲಿ ಅಕ್ವೈರ್ ಆಗಿದ್ದರೆ ಅಕ್ವೈರ್ ಕಾಪಿ ಸಿಕ್ಕಿದ್ರೆ ಒತ್ತುವರಿ ಖಾಲಿ ಮಾಡ್ತಾರೆ. ಅದೇ 2 ವರ್ಷ ಚುನಾವಣೆ ಇದೆ ಸರ್. ತುರುವೇಕೆರೆ NDA
ಯಾವ ಥರ ಹೋಗುತ್ತೆ ಅಂತ. ಯಾವ ಥರ ಹೋಗುತ್ತೆ, ಮ್ಯಾಕ್ ಹೋಗ್ತದೆ, ಕೆಳಗೆ ಹೋಗ್ತದೆ, ಯಾರಿಗೆ ಗೊತ್ತಿದೆ? ಇಬ್ಬರು ಜೊತೆಲಿ ಹೋಗ್ತೀರಾ, ಮ್ಯಾಕೆ ಕೆಳಗೆ ಹೋಗ್ತೀರಾ? ಇಬ್ಬರು ಜೊತೆಲೇ ಹೋಗ್ತೀರಾ, ಮೇಲೆ ಕೆಳಗೆ ಹೋಗ್ತೀರಾ? ಯಾರಿಗೆ ಗೊತ್ತೇನಪ್ಪ, ನಾನೀಗ MLA ಇದ್ದು ಕೆಲಸ ಮಾಡಿದೆ 2 ವರ್ಷ, ನೋಡೋಣ 2 ವರ್ಷ. ಇದೇ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಬಿಂದು ಮಾಧವ ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು. ನೀವು PUC ಫೇಲ್ ಅಥವಾ ಡ್ರಾಪ್ ಔಟ್ ಆಗಿದ್ದೀರಾ? ನಿಮ್ಮ ಶಿಕ್ಷಣವನ್ನ ಮುಂದುವರಿಸಲು ಬಯಸುತ್ತೀರಾ? ಉದ್ಯೋಗದಲ್ಲಿ ಬಡ್ತಿ ಅಥವಾ ಹೊಸ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಬೇಕೆ? ಹಾಗಾದ್ರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ದೂರ ಶಿಕ್ಷಣ ಅಥವಾ ಮುಕ್ತ ವಿಶ್ವವಿದ್ಯಾಲಯ, ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಬೆಂಗಳೂರು ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದು ಎಲ್ಲಾ ವಿಶ್ವವಿದ್ಯಾನಿಲಯದ UUCMS ಪೋರ್ಟಲ್ ನಲ್ಲಿ ಪಟ್ಟಿ ಮಾಡಲಾಗಿದೆ. 12ನೇ ತರಗತಿಯ ಸಂಯೋಜನೆಗಳು ಆರ್ಟ್ಸ್, ಕಾಮರ್ಸ್ ಮತ್ತು ಸೈನ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಸುಧಾ HN, ಅಧ್ಯಕ್ಷರು ಸುಧೆ ಎಜುಕೇಶನ್ ಟ್ರಸ್ಟ್, ಶ್ರೀ ಅರಿಯಂತ್ ನಿಲಯ, SS ಪುರಂ ಮುಖ್ಯ ರಸ್ತೆ, ತುಮಕೂರು. ದೂರವಾಣಿ ಸಂಖ್ಯೆ 84941118 9686158561. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.